ಜೆರಾಕ್ಸ್ ಅಥವಾ ಕಾನ್ಸ್ಟಿಟ್ಯೂಷನ್ ಜೆರಾಕ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಸಿಗರೇಟ್ ಹಾಗೂ ನಮ್ಮ ಸ್ನೇಹಿತರೆ ಪ್ರೀಮಿಯಂ ಎಷ್ಟು ಹಣವನ್ನ ನೀವು ಕಟ್ಟಿದ್ರೆ ಎಷ್ಟು ಹಣ ಎಷ್ಟುತಿ ಹಣ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡುತ್ತೆ. ಹಾಗಾಗಿ ನಿಮ್ಮ ಐಡಿ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಫೋಟೋವನ್ನು ತೆಗೆದುಕೊಳ್ಳುವುದರ ಮೂಲಕ ನೀವು ಈ ಒಂದು ಪಾಲಿಸಿಯನ್ನು ಪಡೆಯಬಹುದು. ಹಾಗಾದ್ರೆ ಅಷ್ಟೇ ಇಲಾಖೆಯ ಮೂಲಕ ನಾನು ಈ ಕಟ್ಟಬಹುದು ಆನ್ಲೈನ್ ಪೇಮೆಂಟ್ ಕೂಡ ಇದೆ, ನಿಮ್ಮ ಮೊಬೈಲ್ ಅಲ್ಲೇ ಕೂಡ ನೀವು ಪಾವತಿಸಬಹುದು. ಸೊ ಆನ್ಲೈನ್ ಪೇಮೆಂಟ್ ಕೂಡ ಇದೆ. ಮತ್ತೆ ನಮ್ಮಲ್ಲೇ ಕೂಡ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆಪ್ ಇದೆ. ಆಪ್ ಅನ್ನು ಡೌನ್ಲೋಡ್ ಮಾಡೋದ್ರ ಮೂಲಕ ಐಡಿಬಿಟಿಯಲ್ಲಿ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಆರ್ಡಿ ಅಕೌಂಟ್ ಓಪನ್ ಮಾಡಬಹುದು, ಎಫ್ಡಿ ಅಕೌಂಟ್ ಓಪನ್ ಮಾಡಬಹುದು, ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನ್ ಮಾಡಬಹುದು. ಎಲ್ಲ ಖಾತೆಯನ್ನು ಕೂಡ ಐಡಿಬಿಟಿ ಆಪ್ ಅನ್ನು ಮೂಲಕ ನೀವು ಫ್ರೀಯಲ್ಲೇ ಕೂಡ ನೀವು ಹಣವನ್ನ ಪಾವತಿ ಮಾಡಬಹುದು. ಸರ್ ಮತ್ತೊಂದು ಪ್ರತಿದಿನ ಪೋಸ್ಟ್ ಆಫೀಸ್ ಕಟ್ಟಕ್ಕಾಗಲ್ಲ ಮತ್ತು ಆನ್ಲೈನ್ ಕಟ್ಟಕ್ಕಾಗಲ್ಲ ಅಂದ್ರೆ ಆಟೋ ಪೇ ಕೂಡ ಆಪ್ಷನ್ ನನ್ನ ಆಪ್ ಅಲ್ಲಿ ಇದೆ. ನೀವು ಒಂದು ತಿಂಗಳು ಯಾವ್ದಾದ್ರು ಒಂದು ರೇಟ್ ಪಾವತಿಸಬಹುದು ಅಂತ ನಿಮ್ಗೆ ಆಟೋ ಪೇ ಕೊಟ್ಟರೆ ಆ ಡಿಸ್ಮೆಂಟ್ ಅಲ್ಲಿ ಕೂಡ ನೀವು ಮಾಡಿ ಪಾವತಿ ಮಾಡಬಹುದು. ಹಾಗಾಗಿ ಇದು ಪ್ರೀಮಿಯಂ ಪಾವತಿ ಮಾಡಲಿಕ್ಕೆ ಏನು ಕಷ್ಟ ಆಗೋದಿಲ್ಲ. ಅದೇ ರೀತಿ ನಿಮ್ಗೆ ಅತಿ ಹೆಚ್ಚು ಲಾಭವನ್ನ ಏನಾದ್ರೂ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಶೇರ್ ಅಧಿಕ ಲಾಭವನ್ನು ಕೊಡ್ತಕ್ಕಂಥ ಒಂದು ಸ್ಕೀಮ್ಗಳನ್ನ ಮತ್ತಷ್ಟು ಕಂಪನಿಗಳು ಶೇರ್ ಬೇಕಿರೋದನ್ನ ನಿಮಗೆ ಪ್ರಪೋಸ್ ಮಾಡ್ತಾ ಇರ್ತಾರೆ. ಆದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ನನಗೆ ಸಿಕ್ಕುವ ಲಾಭ ಎಷ್ಟು ಅದಕ್ಕೆ ಯಾವುದೂ ಕೂಡ ಗ್ಯಾರಂಟಿ ಇರಲಿಲ್ಲ. ಆದ್ರೆ ಭಾರತ ಅಂತ್ಯಜೀವಗಳನ್ನೇ ಯಾವುದೇ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಈ ಎಲ್ಲ ಲಾಭವನ್ನ ಯಾವುದೇ ನಾವು ಏನು ಲಾಭವನ್ನು ಕೊಟ್ಟಿದೆ ಅಂತ ಹೇಳ್ತೀವೋ ಅದರ ಒಂದು ಮಿತಿಯಲ್ಲಿ ಭಾರತ ಸರ್ಕಾರದ ಯಾವ ಪ್ರತಿ ವರ್ಷನೂ ಕೂಡ ಬೋನಸ್ ರೂಪದಲ್ಲಿ ಎಷ್ಟು ಬೋನಸ್ ಅನ್ನ ಆಡ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದೀವಿ. ಅಷ್ಟು ಬೋನಸ್ ಅನ್ನ ಆಡ್ ಮಾಡಿ ಪಾಲಿಸಿಯ ಟೆಕ್ನಿಕ್ ಅದನ್ನ ನಿಮಗೆ ತಲುಪಿಸುವ ಜವಾಬ್ದಾರಿ ಭಾರತ ಸರ್ಕಾರದ ಈ ಒಂದು ಪಾಲಿಸಿಯನ್ನ ನಾವು ಯಾವ ರೀತಿ ಮಾಡಬಹುದು ಅಂತ ನೋಡಿದ್ರೆ ನಮ್ಮಲ್ಲಿ ಪಾಪ್ಯುಲರ್ ಪಾಲಿಸಿ ಇದೆ, ಅಸ್ಟೋರಿಕ್ ಪಾಲಿಸಿ ಇದೆ. ಈ ಪಾಲಿಸಿ ನಿಮಗೆ 35 ವರ್ಷಕ್ಕೆ 40 ವರ್ಷಕ್ಕೆ 45 ವರ್ಷಕ್ಕೆ ಅಥವಾ 55 ವರ್ಷಕ್ಕೆ ಒಂದು ಪ್ಲಾನ್ ಅನ್ನ ನೀವು ಪಡೆಯಬಹುದು. ಗರಿಷ್ಠ ನಿಮಗೆ 60ನೇ ವರ್ಷಕ್ಕೆ ನಿಮ್ಮ ಪಾಲಿಸಿಯನ್ನ ಪಡೆಯುವ ಒಂದು ಎಲ್ಲರಿಗೂ ಕೂಡ ಪಾಪ್ಯುಲರ್ ಪಾಲಿಸಿ ಇದೆ, ಅಸ್ಟೋರಿಕ್ ಪಾಲಿಸಿ. ಆ ಪಾಲಿಸಿಯ ಬಗ್ಗೆ ಸರ್ ನಾವು ಪಾಲಿಸಿ ಮಾಡಿದ್ದೀವಿ. ನಮ್ಮ ಗಂಡ ಅಥವಾ ಮನೆಯವರಲ್ಲಿ ಕೆಲಸ ಮಾಡ್ತಿರ್ತಾರೆ. ನಮ್ಮ ವಯಸ್ಸು ಪಾಲಿಸಿಯನ್ನ ನಡೆಸಬೇಕು, ಅದಕ್ಕೆ ಒಂದು ಅವಕಾಶ ಇದೆ ಅಂತ ನೋಡಿದ್ರೆ ನಮ್ಮ ಪಾಲಿಸಿ ಇದೆ. ಪಾಲಿಸಿ ಒಂದೇ ಲಾಭ ಇದೆ. ಸೊ ನಾವು ಈಗ ಅಡ್ವೊಕೇಟ್ ಕೆಲಸ ಮಾಡ್ತಾ ಇದ್ವಿ. ನಮ್ಮ ವೈಫ್ ಅಥವಾ ಹಸ್ಬೆಂಡ್ ಬೇರೆ ನಡೆಸಿದ್ದಾರೆ. ನಾವು ಇಬ್ಬರು ಪಾಲಿಸಿ ಮಾಡಿದ್ರೆ ಪಾಲಿಸಿ ತೊಂದರೆ ಇರುತ್ತೆ. ಆದ್ರೆ ಇಬ್ಬರಿಗೂ ಕೂಡ ರೈಟ್ಸ್ ಹೋರಾಡೋದು ಹೀಗಿದೆ. ಅದಕ್ಕೆ ಇಬ್ಬರು ಜಾಯಿಂಟ್ ಪಾಲಿಸಿ ತರುತ್ತೀವಿ. ಆ ಪಾಲಿಸಿ ತರಬಹುದು. ಕನಿಷ್ಠ 20 ವರ್ಷದಿಂದ 45ನೇ ವರ್ಷದವರೆಗೂ ಕೂಡ ಈ ಸೌಲಭ್ಯವನ್ನ ಪಡೆಯಬಹುದು. ಯಾರಾದ್ರೂ ಈ ಒಂದು ಸೌಲಭ್ಯವನ್ನ 45 ವರ್ಷ ಕನಿಷ್ಠ ಇರುತ್ತೆ. ಆ ಸೌಲಭ್ಯವನ್ನ ಪಡೆಯಬಹುದು. ನಾನು ಪಾಲಿಸಿ ಮಾಡಿದ್ವಿ, ನನ್ಗೆ ಏನಾದ್ರೂ ಲಾಂಗ್ ಟರ್ಮ್ ಬೇಕು ಅಂತ ಹೇಳಿದ್ರೆ ಈಗ ಕಡಿಮೆ ಪ್ರೀಮಿಯಂ ಕಟ್ತೀನಿ, ಮುಂದೆ ಹೆಸರು ಬೇಗ ಮೊತ್ತ ನಾವು ಅವ್ರಿಗೆ ಒಂದು ಈ ಒಂದು ಸೌಲಭ್ಯ ಏನಂದ್ರೆ ಮೊದಲ 5 ವರ್ಷ ಕಡಿಮೆ ಪ್ರೀಮಿಯಂ ಕಟ್ಟಿ 5 ವರ್ಷಗಳ ನಂತರ ಆ ಬಾಕಿಯ ಪ್ರೀಮಿಯಂ ಕಟ್ಟಲು ಸೌಲಭ್ಯ ಇರ್ತದೆ. ಅದು ಕನ್ವರ್ಟಬಲ್ ಸುವಿಧೆ ಆಗಿದ್ದು ಮೊದಲು 5 ವರ್ಷ ಪ್ರೀಮಿಯಂ ಕಟ್ಟಿರ್ತದೆ. 5 ವರ್ಷಗಳ ನಂತರ ಅವರು ಮಾರ್ಕೆಟ್ಗೆ ಎಲ್ಲ ಪ್ರೀಮಿಯಂ ಕಟ್ಟಲು ಸೌಲಭ್ಯ ಇರ್ತದೆ. ಈ ಯೋಜನೆಗಳನ್ನು ನನಗೆ ಇವಾಗ ಪಾಲಿಸಿಯನ್ನು ರಚಿಸುವ ನಂತರ ಯಾರು ಪಾಲಿಸಿಯನ್ನು ಪಡೆದರೋ ಅಂತವರಿಗೆ ಅವರ ಮಕ್ಕಳಿಗೆ ಕೂಡ ಒಂದು ಈ ಪಾಲಿಸಿನ